ಎಜಿ ನ್ಯೂಸ್ಗೆ ಸ್ವಾಗತ. ಪೊಲೀಸರ ಆಡಳಿತದ ವಿರುದ್ಧ ಪಿ ರಾಜು ಸಮರ ಸಾರಿದ್ದಾರೆ. ಹಾರುಗೇರಿಯಲ್ಲಿ ಬೃಹತ್ ಪ್ರತಿಭಟನೆ ಜರುಗಿದ್ದು, ಹಾರುಗೇರಿ ಪಿಎಸ್ಐ ಮಾಳಪ್ಪ ಪೂಜಾರಿ ವಿರುದ್ಧ ಪ್ರತಿಭಟನೆ ಜರುಗಿದೆ. ಮಾಜಿ ಶಾಸಕ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿದೆ. ಪಟ್ಟಣದ ಋಷಭೇಂದ್ರ ಮಠದಿಂದ ಪೊಲೀಸ್ ಠಾಣೆ ತನಕ ಪ್ರತಿಭಟನಾ ಮೆರವಣಿಗೆ ಜರುಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣ ಪಿಎಸ್ಐ ಮಾಳಪ್ಪ ಪೂಜಾರಿ ಭ್ರಷ್ಟ ಅಧಿಕಾರಿ ಸಾಮಾನ್ಯ ಜನರಿಂದ ಅನೇಕ ಪ್ರಕರಣಗಳಲ್ಲಿ ಲೂಟಿ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇಲ್ಲ, ಜನರನ್ನ ಬೆದರಿಸಿ ಸುಲಿಗೆ ಮಾಡುತ್ತಿದ್ದಾರೆಂದು ಆರೋಪ. ಸಾಕ್ಷಿ ಸಮೇತ ಬಂದಿದ್ದೀವಿ ಎಂದು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಅಥಣಿಯ ಡಿವೈಎಸ್ಪಿಗೆ 15 ದಿನಗಳ ಗಡುವು ಕೊಟ್ಟಿದ್ದ ಪಿ ರಾಜು ಮತ್ತು ಹಾರುಗೇರಿ ಗ್ರಾಮಸ್ಥರು ಇದೀಗ ಪ್ರತಿಭಟನೆ ಮಾಡಿದ್ದಾರೆ. ಪೊಲೀಸ್ ಠಾಣೆಗಳು ಜನಸಾಮಾನ್ಯರ ರಕ್ಷಣಾ ಕೇಂದ್ರಗಳು ಆಗಬೇಕು ಅನ್ನುವಂಥದ್ದು ಮೂಲ ಪೊಲೀಸ್ ಮ್ಯಾನ್ಯುವಲ್ನ ಉದ್ದೇಶ. ಕಾನೂನನ್ನು ಬಳಸಿಕೊಂಡು ಲಂಚವನ್ನು ವಸೂಲಿ ಮಾಡುವಂಥದ್ದು ಇದೆಯಲ್ಲ, FIR ಆಗಿದೆ ಅಂತ ಹೇಳಿ ಸುಳ್ಳು FIR ಆಗಿದೆ ಅಂತ ಗೊತ್ತಾದ ಮೇಲೂ, ಈತ ನಿರಪರಾಧಿ ಇದ್ದಾನೆ ಅಂತ ಗೊತ್ತಾದ ಮೇಲೂ ಲಂಚಕ್ಕಾಗಿ ಅವನಿಗೆ ನಿನ್ನನ್ನು ಅರೆಸ್ಟ್ ಮಾಡ್ತೀನಿ, ನಿನ್ನ ಮನೆಗೆ ಪೊಲೀಸನ್ನು ಕಳಿಸ್ತೀನಿ, ನೀನು ಬಂದು ಭೇಟಿಯಾಗು ಅಂತ ಹೇಳುವಂಥದ್ದು, ಕಾನೂನಾತ್ಮಕವಾಗಿ ಬೇಲ್ ಆದ ಮೇಲೆ 2 ಲಕ್ಷ ಕೊಡು ಅಂತ ಹೇಳಿ ಲಂಚಕ್ಕೆ ಡಿಮಾಂಡ್ ಇಡುವಂಥದ್ದು, ಸಿವಿಲ್ ಮ್ಯಾಟರ್ನಲ್ಲಿ ಪೊಲೀಸರಿಗೆ ಅಧಿಕಾರವೇ ಇಲ್ಲ. ಆ ಸಿವಿಲ್ ಮ್ಯಾಟರ್ನಲ್ಲಿ ಇವರು ಬೇರೆಯವರಿಗೆ ಪೊಸೆಷನ್ ಕೊಡಿಸೋದಕ್ಕೆ ಹೋಗುವಂಥದ್ದು, ಇದು ಇತ್ತೀಚಿನ ದಿನಗಳಲ್ಲಿ ಮಿತಿ ಮೀರಿ ಹೋಗಿದೆ. ಇದರ ಬಗ್ಗೆ ಇವತ್ತು ಹೋರಾಟವನ್ನು ಮಾಡಿದ್ದೇವೆ. ಸೂಕ್ತ ತನಿಖೆಯನ್ನು ಕೈಗೊಳ್ತವೆ, ನಿಮ್ಮ ಹತ್ರ ಇರುವಂತಹ ಸಾಕ್ಷ್ಯಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ನಾವು ಎಲ್ಲವನ್ನು ಸಾಕ್ಷ್ಯಾಧಾರವನ್ನು ಕೊಟ್ಟಿದ್ದೇವೆ. ಪೊಲೀಸ್ ಇಲಾಖೆಯಲ್ಲಿ ವ್ಯವಸ್ಥೆ ಹೇಗಿರುತ್ತೆ ಅಂದರೆ, ಕೆಳಗಿನವನು ತಪ್ಪು ಮಾಡಿದರೆ ಮೇಲಿನ ವರಿಷ್ಠಾಧಿಕಾರಿಗಳು ಪ್ರಾಮಾಣಿಕವಾಗಿದ್ದರೆ ಕೆಳಗಿನವನು ಹೆದರ್ತಾನೆ. ಸೊ ಜನಸಾಮಾನ್ಯರು ಈಗ ನಿರ್ಧಾರ ಮಾಡ್ತಾರೆ. ಈತ ಭ್ರಷ್ಟ ಅನ್ನೋದು ಜನರ ಮನಸ್ಸಿಗೆ ಗೊತ್ತಿದೆ, ಜನರು ಅನುಭವಿಸ್ತಿದ್ದಾರೆ. ಇದು ವರಿಷ್ಠ ಅಧಿಕಾರಿಗಳ ಮನಸ್ಸಿಗೆ ಬರಲಿಲ್ಲ ಅಂದರೆ ಒಂದು ಪ್ರಾಮಾಣಿಕ ತನಿಖೆ ಆಗಿರಲಿಕ್ಕಿಲ್ಲ, ಅಥವಾ ನಾವು ಹೇಳೋದು ಸುಳ್ಳಿರಬೇಕು, ಇಲ್ಲ ಇವ್ರ ರಕ್ಷಣೆ ಇಡಬೇಕು ಅವ್ರಿಗೆ. ಇದನ್ನು ಈ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ. ಪೊಲೀಸ್ ವ್ಯವಸ್ಥೆ ಬಗ್ಗೆ ವರಿಷ್ಠರ ಗಮನಕ್ಕೆ ತಂದಾಗ ಇವರು ಏನು ಕ್ರಮ ತಗೊಳ್ತಾರೆ ಅನ್ನೋದ್ರ ಮೇಲೆ ವರಿಷ್ಠಾಧಿಕಾರಿಗಳು ವಿಶ್ವಾಸ ಉಳಿಸ್ಕೊಳ್ತಾರೆ. ಇಲ್ಲ ಜನಸಾಮಾನ್ಯರಿಗೆ ನಾನು ಸಾರ್ವಜನಿಕ ಜೀವನದಲ್ಲಿರೋನು, ಒಂದು ನಾನು ಸುಳ್ಳು ಹೇಳ್ತಿರಬೇಕು, ಇಲ್ಲ ಅಂದರೆ ವರಿಷ್ಠರು ಜನಸಾಮಾನ್ಯರ ದೃಷ್ಟಿಯಲ್ಲಿ ಅವರು ವಿಶ್ವಾಸ ಕಳ್ಕೊಳ್ಬೇಕು. ಎರಡರಲ್ಲಿ ಒಂದಾಗತ್ತೆ. ಹಾಗಾಗಿ ಪ್ರಾಮಾಣಿಕ ಅಧಿಕಾರಿಗಳು ಇರಬೇಕು. ಭ್ರಷ್ಟ ಅಧಿಕಾರಿಗಳು ಇದ್ದರೆ ತಮ್ಮ ಮೂಲಕ ಎಲ್ಲರಿಗೂ ಹೇಳ್ತಾನೆ, ಯಾವನೇ ಒಂದು ಪೈಸೆ ಲಂಚ ಕೇಳಿದರೆ ಗಟ್ಟಿಯಾಗಿ ಎದುರಿಸುವಂತಹ ದಿಟ್ಟತನವನ್ನು ತೋರಿಸಿ. 10 ವರ್ಷದಲ್ಲಿ ನಾನು ಶಾಸಕನಾಗಿದ್ದಾಗ ಭಾಳ ವಿಶ್ವಾಸದಿಂದ ಹೇಳ್ತಿದ್ದೆ ಈ ಮಾತು. ನನ್ನ ತಾಲೂಕಿನಲ್ಲಿ ಯಾವುದೇ ಒಬ್ಬ ಅಧಿಕಾರಿ 10 ಪೈಸೆ ಲಂಚ ಕೇಳಿದರೆ ಒಂದು ಆ 10 ಪೈಸೆಯಲ್ಲಿ ನನಗೆ ಶೇರ್ ಇರಬೇಕು, ಇಲ್ಲ ಅಂದರೆ ಭ್ರಷ್ಟಾಚಾರ ತಡೆಯುವಲ್ಲಿ ನಾನು ವಿಫಲ ಆಗಬೇಕು. ಹಾಗಾಗಿ ಯಾವನೇ ಅಧಿಕಾರಿ ನನ್ನ ಕ್ಷೇತ್ರದಲ್ಲಿ 10 ಪೈಸೆ ಲಂಚ ಕೇಳಿದರೆ ನನ್ನ ಹತ್ರ ಬನ್ನಿ, ನಾನು ಅದರ ಜವಾಬ್ದಾರಿ ತಗೊಳ್ತೀನಿ ಅಂತ ಹೇಳ್ತಿದ್ದೆ. ಈಗ ಭ್ರಷ್ಟಾಚಾರ ಮಿತಿ ಮೀರಿದೆ. ಇದರ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡ್ತಾರೆ. ಆತ ಭ್ರಷ್ಟಾಚಾರದಲ್ಲಿ ಮುಳುಗಿರೋದು ಸತ್ಯ ಅಂತೇಳಿ ಗೊತ್ತಾದರೆ ಒಂದು ಕ್ಷಣ ಕೂಡ ಅವನು ಸರ್ವೀಸಲ್ಲಿ ಇರಬಾರ್ದು. ತಕ್ಷಣ ಅವನ ಮೇಲೆ ಕಾನೂನು ಕ್ರಮ ತಗೊಳ್ಳೋದು. ಮಹೇಂದ್ರ ತಮ್ಮಣ್ಣ ಅವರು ಲಂಚ ತಗೋತಿದ್ದಾರೆ ಅಂದಂಗಾಯ್ತು ಸರ್. ಪಾಪ ಈ ಶಾಸಕರಿಗೆ ಕಾನೂನಿನ ಅರಿವು ಭಾಳ ಕಡಿಮೆ. ಅವರಿಗೆ ಯಾವ ರೀತಿ ಮಾತಾಡಬೇಕು. ನಾನು ಪಾಪ ಈ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಎತ್ತದೆ. ಅವರು ಯಾವುದೋ ವೈಯಕ್ತಿಕ ವಿಷಯಗಳನ್ನು ಹೇಳೋದಕ್ಕೆ ಇದು ಮಾಡಿದರು. ಅಂದರೆ ಭ್ರಷ್ಟಾಚಾರ ಯಾಕಿದೆ, ಶಾಸಕರಿಗೂ ನಾನು ಪ್ರಶ್ನೆ ಮಾಡ್ತಾನೆ. ಪಾಪ ಹೊಸಬರು ಇದ್ದೀರಿ ತಾವು,
ಒಂದು ಈ ಭ್ರಷ್ಟಾಚಾರ ನಡೀತಾ ಇದೆಯೋ ಇಲ್ಲೋ ಜನರಿಗೆ ತಿಳಿಸಿ, ನೀವು ಎಂಡಾರ್ಸ್ ಮಾಡಿ. ಹಾರೋಗೇರಿಯಲ್ಲಿ ನನ್ನ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಎತ್ತಿದಾಗ ಯಾವುದೋ ಹತಾಶೆ ಭಾವನೆಯಿಂದ ಬೇರೆ ಕತೆ, ಕಾಗೆ ಗುಬ್ಬೆ ಕತೆ ಹೇಳೋದು ಬಿಡಿ. ಹಾರೋಗೇರಿಯಲ್ಲಿ ಭ್ರಷ್ಟಾಚಾರ ಇದೆಯೋ ಇಲ್ವೋ, ಇದ್ದರೆ ನಿಮಗೆ ತಡಿಲಿಕ್ಕೆ ಯಾಕಾಗಿಲ್ಲ, ಅಥವಾ ಇಲ್ಲ ಅಂತ ಹೇಳಿದರೆ ಈಗ ಹಣ ವಸೂಲಿ ಮಾಡಿದಾರಲ್ಲ ಅದಕ್ಕೆ ನಿಮಗೂ ಪಾಲು ಹೋಗಿದೆ ಅಂತ ಜನ ಯೋಚನೆ ಮಾಡ್ತಾರೆ. ಸಿದ್ದರಾಮಗೌಡ ಪಾಟೀಲ್, ಏಜ್ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.